ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲೂ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಸ್ಗಳ ಮೇಲೆ ಕೇಸ್ಗಳು ದಾಖಲಾಗ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ಸ್ನೇಹಮಯಿ ಕೃಷ್ಣ ಮತ್ತೆ ಟಿಜೆ ಅಬ್ರಹಾಂ ಸಲ್ಲಿಸಿದಂಥ ದೂರು, ಆ ದೂರಿನ ವಿಚಾರಣೆ, ಅರ್ಜಿಯನ್ನು ಸ್ವೀಕರಿಸಬೇಕೋ ಬೇಡ ಅನ್ನೋದ್ರ ಬಗ್ಗೆ ಮಧ್ಯಾಹ್ನ 2:45ಕ್ಕೆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಅಬ್ರಹಾಂ ಖಾಸಗಿ ದೂರನ್ನು ಸಲ್ಲಿಸಿದ್ರು, ವಿಚಾರಣೆ ನಡೆಸಿ ಅಂತ. ಇನ್ನು ತಮ್ಮ ದೂರಿನ ಬಗ್ಗೆ ಪ್ರತ್ಯೇಕ ವಿಚಾರಣೆ ನಡೆಸಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಜಡ್ಜ್ ಕೂಡ ಒಪ್ಕೊಂಡಿದ್ದಾರಂತೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಅಬ್ರಹಾಂ ಸಲ್ಲಿಸಿರುವಂಥ ಮನವಿ ಎರಡೂ ಅರ್ಜಿಯನ್ನ ಒಗ್ಗೂಡಿಸಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಇದು ಎರಡೂ ಕೂಡ ಒಂದೇ ಮಾದರಿಯ ಆರೋಪಗಳಿದೆ ಎರಡೂ ಪ್ರಕರಣಗಳಲ್ಲಿ. ಈ ಹಂತದಲ್ಲಿ ಎಲ್ಲದನ್ನು ಸೇರಿಸ್ಬಿಡಿ ಅಂತ ಆದರೆ ವಕೀಲರ ಮನವಿಗೆ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲ, ಎರಡನ್ನೂ ಕೂಡ ಸೇರಿಸಲ್ಲ ಅನ್ನುವಂಥ ಮಾತು. ಹಾಗಾದರೆ ಇವತ್ತು ಏನಾಗುತ್ತೆ ಇವತ್ತು ಕೋರ್ಟ್ನಲ್ಲಿ? ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸ್ನೇಹಮಯಿ ಕೃಷ್ಣ ಮತ್ತು ಅಬ್ರಹಾಂ ಸಲ್ಲಿಸಿದಂಥ ದೂರಿನ ವಿಚಾರಣೆ ಮಧ್ಯಾಹ್ನ 2:45ಕ್ಕೆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಇವತ್ತು ಕೋರ್ಟ್ ಏನು ಹೇಳುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಇದು ಸಂಗತಿ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ಆಗುವಂಥದ್ದು. ಇವತ್ತು 2:45ಕ್ಕೆ ಕೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಇದೆಲ್ಲದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಆಫೀಸನ್ನು ದುರುಪಯೋಗ ಮಾಡಿಕೊಳ್ಬಾರ್ದು ಅನ್ನೋದನ್ನು ನಾವು ಮೊದಲಿಂದನೂ ಕೂಡ ಎಚ್ಚರಿಕೆ ಕೊಡ್ತಾನೆ ಇದ್ದೀವಿ. ನಾವು ಅವರ ಶೋಕಾಸ್ ನೋಟಿಸಿಗೆ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಅವ್ರಿಗೆ ಅಡ್ವೈಸ್ ಮಾಡಿದ್ವಿ. ಇದು ತಪ್ಪು, ನೀವು ಮಾಡಿರೋದು ಸರಿ ಇಲ್ಲ, ವಾಪಸ್ ತಗೊಳ್ಳಿ ಅಂತೇಳಿ ನಾವು ಅಡ್ವೈಸ್ ಮಾಡಿದ್ವಿ. ಪ್ರಾಸಿಕ್ಯೂಷನ್ ಕೊಡಲು ಬಡಿ ರಿಜೆಕ್ಟ್ ಮಾಡಿ ಅಂತಲೂ ಅಡ್ವೈಸ್ ಮಾಡಿದ್ವಿ. ಅದ್ರ ಬಗ್ಗೆ ಅವರೇನು ನಿರ್ಣಯ ತೊಗೊಂಡಿಲ್ಲ ಇಲ್ಲಿವರೆಗೆ. ಅದು ಕಾದು ನೋಡ್ತೇವೆ ನಾವೇ. ಅವ್ರು ಹೆಂಗೆ ಕಾದು ನೋಡ್ತಾವ್ರೆ, ನಾವು ಕಾದು ನೋಡ್ತೀವಿ. ಗವರ್ನರ್ ಆಫೀಸನ್ನು ದುರುಪಯೋಗ ಮಾಡಿಕೊಳ್ಬಾರ್ದು ಅನ್ನೋದನ್ನು ನಾವು ಮೊದಲಿಂದನೂ ಕೂಡ ಎಚ್ಚರಿಕೆ ಕೊಡ್ತಾನೆ ಇದ್ದೀವಿ. ನಾವು ಅವರ ಶೋಕಾಸ್ ನೋಟಿಸಿಗೆ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಅವ್ರಿಗೆ ಅಡ್ವೈಸ್ ಮಾಡಿದ್ವಿ. ಇದು ತಪ್ಪು, ನೀವು ಮಾಡಿರೋದು ಸರಿ ಇಲ್ಲ, ವಾಪಸ್ ತಗೊಳ್ಳಿ ಅಂತೇಳಿ ನಾವು ಅಡ್ವೈಸ್ ಮಾಡಿದ್ವಿ. ಪ್ರಾಸಿಕ್ಯೂಷನ್ ಕೊಡಲು ಬಡಿ ರಿಜೆಕ್ಟ್ ಮಾಡಿ ಅಂತಲೂ ಅಡ್ವೈಸ್ ಮಾಡಿದ್ವಿ. ಅದ್ರ ಬಗ್ಗೆ ಅವರೇನು ನಿರ್ಣಯ ತೊಗೊಂಡಿಲ್ಲ ಇಲ್ಲಿವರೆಗೆ. ಅದು ಕಾದು ನೋಡ್ತೇವೆ ನಾವೇ. ಅವ್ರು ಹೆಂಗೆ ಕಾದು ನೋಡ್ತಾವ್ರೆ, ನಾವು ಕಾದು ನೋಡ್ತೀವಿ. ಇದು ಪರಮೇಶ್ವರ್ ಅವರ ಮಾತು. ಬನ್ನಿ, ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದು ಎರಡೂ ಅರ್ಜಿಗಳು, ಎರಡೂ ಪ್ರತ್ಯೇಕವಾದಂಥ ಅರ್ಜಿಗಳು. ಇದು ಎರಡರಲ್ಲೂ ಕೂಡ ವಿಷಯ ಒಂದನೇ. ಅದು ಸಿ ಎಂ ಅವರಿಗೆ ಸಂಬಂಧಪಟ್ಟಿರುವಂಥದ್ದು, ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಎರಡನ್ನೂ ಜೋಡಿಸಬೇಕು ಅನ್ನುವಂಥದ್ದಿತ್ತು, ಎರಡನ್ನೂ ಜೋಡಿಸಬಾರ್ದು ಅನ್ನುವಂಥ ಮನವಿ ಕೂಡ ಟಿ ಜೆ ಅಬ್ರಹಾಂ ಕಡೆಯಿಂದ ಬಂದಿರುವಂಥದ್ದು. ಹೀಗಾಗಿ ಜಡ್ಜ್ ಕೂಡ ಹೇಳಿದಾರಂತೆ ಎರಡನ್ನೂ ಸೇರಿಸಲ್ಲ, ಪ್ರತ್ಯೇಕವಾಗಿ ವಿಚಾರಣೆ ಮಾಡಬಹುದು ಅನ್ನುವಂಥ ಮಾತು. ನಿಜಕ್ಕೂ ಏನಿದೆ ಇದು? ಈ 2:45ಕ್ಕೆ ಏನಾಗಬಹುದು ಅಂತ? ರಂಗನಾಥ್, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಒಂದು ಡಿನೋಟಿಫಿಕೇಶನ್ ಕೇಸ್ ದಾಖಲಾಗಿದೆ. ಅಂದ್ರೆ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿ ಅದರ ಲಾಭವನ್ನ ಸಿದ್ದರಾಮಯ್ಯ ಅವರೇ ಪಡೆದಿದ್ದಾರೆ, ತಮ್ಮ ಪತ್ನಿ ಮುಖಾಂತರ ಲಾಭವನ್ನ ಪಡೆದಿದ್ದಾರೆ ಅನ್ನುವಂತ ಆರೋಪ ಇದರಲ್ಲಿರುವಂತದ್ದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆನೆ ಕೋರ್ಟ್ ವಿಚಾರಣೆಯನ್ನ ನಡೆಸಿ ಇವತ್ತು ಈ ಬಗ್ಗೆ ಆದೇಶ, ಅಂದ್ರೆ ಈ ಕೇಸನ್ನ ವಿಚಾರಣೆಗೆ ಸ್ವೀಕರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಆದೇಶ ನೀಡ್ತೀವಿ ಅಂತೇಳಿ ಹೇಳಿದ್ರು. ಆದ್ರೆ ಇವತ್ತು ವಿಚಾರಣೆ ಕುಗ್ಗಿದಾಗ ಅವ್ರ ವಕೀಲರು ಇವತ್ತು ಕೋರ್ಟ್ಗೆ ಇನ್ನೂ ಹಾಜರಾಗಿರಲಿಲ್ಲ, ಕೇವಲ ದೂರುದಾರರು ಮಾತ್ರ ಕೋರ್ಟ್ಗೆ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ಈ ಕೇಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳಿವೆ. ಹೀಗಾಗಿ ಆ ಪ್ರಶ್ನೆಗಳಿಗೆ ನಿಮ್ಮ ವಕೀಲರು ಉತ್ತರಿಸಬೇಕಾಗಿದೆ. ಹೀಗಾಗಿ ನಿಮ್ಮ ವಕೀಲರನ್ನ ಬರೋದಕ್ಕೆ ಹೇಳಿ ಅಂತೇಳಿ ಈಗ ವಿಚಾರಣೆಯನ್ನ 2:45ಗೆ ಮುಂದೂಡಲಾಗಿದೆ. ಅದೇ ಸಂದರ್ಭದಲ್ಲಿ ಅಬ್ರಹಾಂ ಕೂಡ ಕೋರ್ಟಲ್ಲಿ ಖುದ್ದಾಗಿ ಹಾಜರಾಗಿದ್ರು. ಅವರು ಪಾರ್ಟಿ ಇನ್ಪರ್ಸನ್ ಅಂದ್ರೆ ತಾವೇ ಸ್ವತಃ ವಾದ ಮಾಡೋದಕ್ಕೆ ಮುಂದಾದ್ರು. ಮತ್ತೆ ಅವ್ರ ಮನವಿ ಏನಂತಂದ್ರೆ ತಮ್ಮ ಕೇಸ್ನಲ್ಲಿ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಬೇಕು. ಕೇಸ್ ಒಂದೇ ಇರ್ಬೋದು, ಆದ್ರೆ ನಾನು ಬೇರೆ ಬೇರೆ ಅಂಶಗಳನ್ನ ನಾನು ಹೇಳೋನಿದ್ದೀನಿ. ಹೀಗಾಗಿ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿ ಅಂತೇಳಿ ಮನವಿಯನ್ನ ಮಾಡಿದ್ರು. ಕೋರ್ಟ್ ಇದು ಕೇಸ್ ಎರಡು ಒಂದೇ ಇದ್ರು ಕೂಡ ನಾವು ಪ್ರತ್ಯೇಕವಾಗಿ ವಿಚಾರಣೆ ನಡೆಸೋದಕ್ಕೆ ಏನು ಅಭ್ಯಂತರ ಇಲ್ಲ ಈ ಹಂತದಲ್ಲಿ. ಮುಂದಿನ ಹಂತದಲ್ಲಿ ಒಟ್ಟುಗೂಡಿಸೋದ್ರ ಬಗ್ಗೆ ಮುಂದಿನ ಹಂತದಲ್ಲಿ ಡಿಸೈಡ್ ಮಾಡಬಹುದು. ಆದ್ರೆ ಈ ಹಂತದಲ್ಲಿ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೀಗಾಗಿ ಈಗ ವಿಚಾರಣೆ 2:45ಗೆ ಮುಂದೆ ಹೋಗಿದೆ. ಈ ಕೇಸ್ ವಿಚಾರಣೆಗೆ ಸ್ವೀಕರಿಸಬೇಕಾ ಬೇಡವಾ, ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಏನು ಆರೋಪ ಮಾಡ್ತಿದ್ದಾರೆ ಅದು ಮೇಲ್ನೋಟಕ್ಕೆ ಪರಿಗಣಿಸಬೇಕಾದಂತ ಅಂಶಗಳು ಅದರಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡಬೇಕಾಗಿದೆ. ಅದಕ್ಕೆ
ಅದಕ್ಕೆ ಮುಂಚೆ ಕೆಲವೊಂದು ಸಂದೇಹಗಳು ಇರೋದ್ರಿಂದ ಅದಕ್ಕೆ ಸ್ಪಷ್ಟನೆ ಕೇಳೋದಕ್ಕೋಸ್ಕರ 2:45ಗೆ ವಿಚಾರಣೆಗೆ ಇಟ್ಟಿದ್ದಾರೆ. ಅದಾದ್ಮೇಲೆ ಅಂದ್ರೆ ಸಂದೇಹಗಳಿಗೆ ಸ್ಪಷ್ಟನೆ ಕೊಟ್ಟ ನಂತರ ಕೋರ್ಟ್ ಮುಂದಿನ ಕ್ರಮ ಏನ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಎಸ್ ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.